ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗಾಗಿ 4 ಅಂಕದ ಪ್ರಶ್ನೆಗಳನ್ನು ನಿಮ್ಮ ನಾಳೆ ನಡೀತಕ್ಕಂಥ SSLC ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋಗಿ ನಾಳೆ ನಿಮಗೆ ಒಳ್ಳೆ ಅಂಕಗಳು ಸಿಗ್ತವೆ. ಸೊ ಇದು 4ನೇ ಪಾರ್ಟ್ ವಿಡಿಯೋ ಇದೆ. ಫಸ್ಟ್ ಪಾರ್ಟಲ್ಲಿ 1 ಮಾರ್ಕ್ಸ್ ವಿಡಿಯೋ ಹಾಕಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ 2 ಮಾರ್ಕರ್ ವಿಡಿಯೋ ಇದ್ದಾವೆ. ಥರ್ಡ್ ಪಾರ್ಟಲ್ಲಿ 3 ಮಾರ್ಕರ್ ವಿಡಿಯೋ ಇದ್ದಾವೆ. ಇದು 4 ಮಾರ್ಕು ಮತ್ತು ಗ್ರಾಫ್ ಕ್ವಶನನ್ನು ಕೊಡ್ತೀನಿ. ಆಲ್ರೆಡಿ ಪ್ರಶ್ನೆಗಳನ್ನು ಸಹಿತ ಕೊಟ್ಟಿದ್ದೀನಿ. 50 ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಸಹಿತ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನೋಡ್ಕೊಂಡು ಬರೋಣ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಇನ್ನು ನೋಡಿ, ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1ನಲ್ಲಿ ನಿಮಗೆ ಪ್ರಶ್ನೆ ಕೇಳಿದರು. ಇವರು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರದ ಸ್ಥಾಪನೆ, ರೈಲು ಮಾರ್ಗ ನಿರ್ಮಾಣ, ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯ ರಚನೆ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಮಾರಿಕಣಿವೆ ಜಲಾಶಯ ನಿರ್ಮಾಣ ಅಂತ ಬರೆದ್ರೆ ಸಾಕು. ಇನ್ನು ದೋಂಡ್ಯಾವಾಗ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸುಸಜ್ಜಿತ ಸೈನ್ಯ ನಿರ್ಮಿಸಿದ, ಬ್ರಿಟಿಷರ ವಿರುದ್ಧ ಬಂಡಾಯ ಎತ್ತಿದ, ಲಾರ್ಡ್ ವೆಲ್ಲೆಸ್ಲಿ ವಾಗ್ನನ್ನು ಹತ್ತಿಕ್ಕಲು ಪ್ರಾರಂಭಿಸಿದ, ದೋಂಡ್ಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡ್ತಾರೆ, ಗುತ್ತಿಯಲ್ಲಿದ್ದ ಗೋಂಡ್ಯಾನನ್ನು ಮರಾಠ ಸೈನ್ಯ ಸೋಲಿಸ್ತದೆ, ಬ್ರಿಟಿಷರ ಹಿಡಿತದಿಂದ ಶಿಕಾರಿಪುರವನ್ನು ವಶಪಡಿಸಿಕೊಳ್ತಾನೆ, ವೆಲ್ಲೆಸ್ಲಿಯ ಸೈನ್ಯ ಎಲ್ಲ ದಿಕ್ಕುಗಳಂದಿಲೂ ಹಿಂಬಾಲಿಸ್ತದೆ, ಕೋನಗಲ್ ಎಂಬಲ್ಲಿ ದಾಳಿ ಮಾಡಿ ಬ್ರಿಟಿಷರು ಕೊಲ್ತಾರೆ. ಇನ್ನು ಸಂಗೊಳ್ಳಿ ರಾಯಣ್ಣನ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ತಿಳಿದ, ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡರು, ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ಯೋಜನೆಗಳ ಸಿದ್ಧತೆ ಮಾಡಿಕೊಂಡರು, ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು, ನಂದಗಡ ಖಾನಾಪುರದಲ್ಲಿ ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾರೆ, ಅಮಲ್ದಾರನಾಗಿದ್ದ ಕೃಷ್ಣರಾಯನ ನೆರವಿನಿಂದ ರಾಯಣ್ಣನನ್ನು ಸೆರೆ ಹಿಡಿತಾರೆ, ಅಪರಾಧಿ ಎಂದು ನಂದಗಡದಲ್ಲಿ 1831ರಂದು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಏರಿಸ್ತಾರೆ. ಸುಭಾಷ್ ಚಂದ್ರ ಬೋಸರ ಸಾಧನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಇವರು ನೇತಾಜಿ ಎಂದೇ ಜನಪ್ರಿಯರಾಗಿದ್ದಾರೆ. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸಿದ್ದರು, ಜರ್ಮನಿಗೆ ಹೋಗಿ ಹಿಟ್ಲರಿನ ಸಹಾಯವನ್ನು ಕೇಳಿದರು, ಜರ್ಮನಿಯಲ್ಲಿ ಭಾರತೀಯರ ಯುದ್ಧ ಕೈದಿಗಳನ್ನು ಸಂಘಟಿಸಿದರು, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ, ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ, ದೆಹಲಿ ಚಲೋಗೆ ಕರೆ, ನನಗೆ ರಕ್ತ ಕೊಡಿ ನಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸ್ತೇನೆ ಅಂತ ಹೇಳ್ತಾರೆ, ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಪ್ರಾರಂಭಿಸ್ತಾರೆ, ಆಕಸ್ಮಿಕ ವಿಮಾನ ಅಪಘಾತದಲ್ಲಿ ನಿಧನರಾಗ್ತಾರೆ ಅನ್ನೋದು ಪಾಯಿಂಟ್ಸ್ ಇತ್ತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಶ್ರಮಿಸ್ತಾರೆ, ಮಹಾರಾಷ್ಟ್ರದಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನು ಸ್ಥಾಪಿಸ್ತಾರೆ, ದಲಿತರಿಗೆ ದೇವಾಲಯ ಪ್ರವೇಶ ಹಕ್ಕನ್ನು ನೀಡಲು ಹೋರಾಟವನ್ನು ಸಹಿತ ಅಂಬೇಡ್ಕರ್ ಅವರು ಮಾಡ್ತಾರೆ. ನೆಕ್ಸ್ಟ್ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ, ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯವನ್ನು ಸಹಿತ ಇವರು ನಿರ್ವಹಣೆಯನ್ನು ಮಾಡ್ತಾರೆ, ಮಹರ್ ಮತ್ತು ಕಾಲಾರಾಮ್ ಚಳವಳಿಯನ್ನು ರೂಪಿಸ್ತಾರೆ, ಗಾಂಧೀಜಿಯವರೊಂದಿಗೆ ಪೂನಾ ಒಪ್ಪಂದವನ್ನು ಮಾಡಿಕೊಳ್ತಾರೆ, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ತಾರೆ, ಮೂಕ ನಾಯಕ ಪತ್ರಿಕೆ ಆರಂಭ, ಶೋಷಿತರಿಗೆ ಮೀಸಲಾತಿಯನ್ನು ಕೊಡ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ಬ್ರಿಟಿಷ್ ಆಳ್ವಿಕೆ ನ್ಯಾಯ ವರತೆಯಲ್ಲಿ ನಂಬಿಕೆಯನ್ನು ಇಡ್ತಾರೆ, ಮಂದಗಾಮಿಗಳು WC ಬ್ಯಾನರ್ಜಿ, MG ರಾನಡೆ, ಜನರಲ್ಲಿ ರಾಜಕೀಯ ಎಚ್ಚರ ತರುವ ಪ್ರಯತ್ನವನ್ನು ಮಾಡ್ತಾರೆ, ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗವಾಗಿತ್ತು, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡ್ತಾರೆ, ಉತ್ತಮ ಶಿಕ್ಷಣ ಕೊಡ್ತಾರೆ, ಬಡವರ ಬಗ್ಗೆ ಅಧ್ಯಯನ ಮತ್ತು ಪರಿಹಾರವನ್ನು ಸಹಿತ ಮಂದಗಾಮಿಗಳು ಮಾಡ್ತಾರೆ. ಇನ್ನು ಅನಕ್ಷರತೆಯ ನಿವಾರಣಾ ಕ್ರಮಗಳು ಅಂತ ಇಂಪಾರ್ಟೆಂಟ್ ಇದೆ. ಇವರು ಮುಖ್ಯವಾಗಿ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಸ್ಥಾಪಿಸ್ತಾರೆ, ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಾರೆ, ಸಾಕ್ಷರ ಭಾರತದ ಕಾರ್ಯಕ್ರಮ, ಶಿಕ್ಷಣ ಹಕ್ಕು ಕಾಯ್ದೆ 2009 ಜಾರಿಗೆ, ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ದಿವ್ಯಾಂಗರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಇನ್ನು ಲಿಂಗ ತಾರತಮ್ಯದ ನಿವಾರಣಾ ಕ್ರಮಗಳು ಅನ್ನೋದು ಇಂಪಾರ್ಟೆಂಟ್. ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ, ನಾರಿ ವಂದನಾ ಅಧಿನಿಯಮವನ್ನು ಅಂಗೀಕಾರ ಮಾಡ್ತಾರೆ, ಮಹಿಳಾ ಆಯೋಗದ ಸ್ಥಾಪನೆ, ಸಖಿ 1 ಸೆಂಟರ್ಗಳ ಸ್ಥಾಪನೆಯನ್ನು ಮಾಡ್ತಾರೆ, ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ ಸಂಖ್ಯೆ 1091 ಆರಂಭ. ಇನ್ನು ಭ್ರಷ್ಟಾಚಾರಕ್ಕೆ ಕಾರಣಗಳು. ಸೃಜನ ಪಕ್ಷಪಾತ ಬರ್ತದೆ, ಉತ್ತರದಾಯಿತ್ವದ ಕೊರತೆ, ಆಪತ್ತು ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಕೊರತೆ, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ಅಧ್ಯಕ್ಷತೆ, ಕಠಿಣ ಕಾನೂನಿನ ಕೊರತೆ, ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಕೊರತೆ, ಮಾನವನ ಸಹಜ ಸ್ವಾರ್ಥ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಣ್ಣಿನ ಸವೆತದ ಪರಿಣಾಮಗಳಿದ್ದಾವೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಇದು ಕೂಡ ಬಂದರೆ ಬರ್ಬೋದು. ಯಾಕೆಂದರೆ ಲಾಸ್ಟ್ ಟೈಮ್ ಕಪ್ಪು ಮಣ್ಣು ಮತ್ತು ಜಂಬಟ್ಟಿಗೆ ಮಣ್ಣು ಕೇಳಿದರು. ಈ ಸಲ ಮಣ್ಣಿನ ಸವೆತದ ಮೇಲೆ ಪ್ರಶ್ನೆ ಬಂದೇ ಬರ್ತವೆ. ಸೊ ಮಣ್ಣು ಸವೆತದ ಪರಿಣಾಮಗಳಲ್ಲಿ ಪ್ರವಾಹ ಉಂಟಾಗ್ತದೆ, ನದಿಗಳ ಪಾತ್ರದ ಬದಲಾವಣೆಯನ್ನು ಮಾಡ್ತದೆ. ನೆಕ್ಸ್ಟ್ ಕಡಿಮೆ ನೀರಿನ ಸಂಗ್ರಹ ಸಾಮರ್ಥ್ಯ, ವಿಪರೀತ ನೀರು ಹರಿಯುವಿಕೆ, ಸ್ವಾಭಾವಿಕ ಸಸ್ಯವರ್ಗದ ನಾಶ, ಕೃಷಿ ಉತ್ಪಾದನೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಇನ್ನು ಮಣ್ಣು ಸಂರಕ್ಷಣಾ ವಿಧಾನಗಳು: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು, ಅಡ್ಡ ಬದುಗಳ ನಿರ್ಮಾಣವನ್ನು ಮಾಡಬೇಕು, ಹಂತ ಹಂತ ಕೃಷಿ ಕ್ಷೇತ್ರಗಳ ನಿರ್ಮಾಣ ಮಾಡಬೇಕು, ಅರಣ್ಯ ನಾಶವನ್ನು ತಡೆಗಟ್ಟಬೇಕು, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ ಅಂತ ಬರೀರಿ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಅಂತ ಬರ್ತದೆ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ ಮತ್ತು ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಬಂಡವಾಳ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ಸರ್ಕಾರದ ನೀತಿ ಮತ್ತು ನಿಯಮಗಳು. ಇನ್ನು ಚಿಕ್ಕ ದೇವರಾಜ ಒಡೆಯರ ಸಾಧನೆ ಅಂತ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಶಿವಾಜಿಯ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾರೆ, ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳ ವಶ, ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಳ್ತಾರೆ, ಕರ್ನಾಟಕ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ, ನವಕೋಟಿ ನಾರಾಯಣ ಬಿರುದುಗಳನ್ನು ಹೊಂದಿರ್ತಾರೆ, ಅಟಾರ ಕಚೇರಿ ಎಂಬ ಸಚಿವ ಸಂಪುಟವನ್ನು ಆರಂಭಿಸ್ತಾರೆ, ಅಂಚೆ ವ್ಯವಸ್ಥೆ ಜಾರಿಗೆ, ಚಿಕ್ಕ ದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆಗಳನ್ನು ಪ್ರಾರಂಭಿಸ್ತಾರೆ, ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಕವಿಗಳಿಗೆ ಆಶ್ರಯವನ್ನು ಸಹಿತ ಇವರು ಕೊಡ್ತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳು: ಬ್ರಹ್ಮ ಸಮಾಜದ ಸ್ಥಾಪಕರು, ಭಾರತೀಯ ನವೋದಯದ ಜನಕ, ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಗಳನ್ನು ಬೆಂಬಲಿಸ್ತಾರೆ, ಸಂವಾದ ಕೌಮುದಿ ಪತ್ರಿಕೆ ಆರಂಭ, ಮೂರ್ತಿ ಪೂಜೆಗೆ ವಿರೋಧ, ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣಕ್ಕೆ ಅವಶ್ಯಕ ಅಂತ ಹೇಳ್ತಾರೆ, ಬಾಲ್ಯ ವಿವಾಹ, ಸತಿ ಪದ್ಧತಿ ವಿರುದ್ಧ ಹೋರಾಟ, ಬಹುಪತ್ನಿತ್ವ ಪದ್ಧತಿಗೆ ವಿರೋಧ, ಸ್ತ್ರೀ ಸಮಾನತೆಯ ಪ್ರತಿಪಾದನೆ, ವಿಗ್ರಹಾರಾಧನೆ ಮತ್ತು ಬಹುದೇವತಾ ಆರಾಧನೆಯ ವಿರೋಧ. ಇನ್ನು ದಯಾನಂದ ಸರಸ್ವತಿಯವರ ಪ್ರತಿಪಾದಿಸಿದ ಸುಧಾರಣೆಗಳು: ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ಕೊಡ್ತಾರೆ, ಶುದ್ಧಿ ಚಳವಳಿ ನಡೆಸ್ತಾರೆ, ಸತ್ಯಾರ್ಥ ಪ್ರಕಾಶ ಗ್ರಂಥದ ರಚನೆ, ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ಹೇಳ್ತಾರೆ, ಅರ್ಥಹೀನ ಪದ್ಧತಿ, ಪುರೋಹಿತಶಾಹಿಯನ್ನು ತಿರಸ್ಕರಿಸ್ತಾರೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ವಿಧವಾ ವಿವಾಹ, ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ದಯಾನಂದ ಸರಸ್ವತಿಯವರು ಕೊಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಮತ್ತೆ ಅವ್ರದ್ದು ಇನ್ನೂ 2 ಚಟುವಟಿಕೆ ಇದಾವೆ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ವಿರೋಧ, ಭಾರತೀಯರಿಗೆ ಭಾರತ ಅಂತ ಘೋಷಣೆಯನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಮಾಡ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರ ಕೊಡುಗೆಗಳು: ಕಲ್ಕತ್ತಾದಲ್ಲಿ ರಾಮಕೃಷ್ಣ ಆಶ್ರಮದ ಸ್ಥಾಪನೆ, ಸರ್ವಧರ್ಮ ಸಮನ್ವಯ ತತ್ವದ ಪ್ರಚಾರ, ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ, ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ, ಯೋಗ ಸಾಧನೆಗೆ, ಸಮಾಜ ಸೇವೆಗೆ ಮಹತ್ವ, ರಾಮಕೃಷ್ಣಾಶ್ರಮವು ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯನ್ನು ಮುಂದುವರಿಸುತ್ತಿದೆ. 1893ರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳು ಸತ್ಯ ಅಂತ ಪ್ರತಿಪಾದಿಸ್ತಾರೆ. ಹಿಂದೂ ಧರ್ಮ ವಿಶ್ವ ಭಾತೃತ್ವವನ್ನು ಹೊಂದಿದೆ, ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯವನ್ನು ಮಾಡಿಕೊಡ್ತಾರೆ ಅಂತ ಬರಿಬೇಕು. ಇನ್ನು ಕ್ರಾಂತಿಕಾರಿಗಳ ಹೋರಾಟದ ವಿಧಾನ: ಬ್ರಿಟಿಷರು ಹಿಂಸಾತ್ಮಕ ಮಾರ್ಗದಿಂದ ಓಡಿಸಬಹುದೆಂಬು ನಂಬಿದ್ದರು. ಇವರು ಮುಖ್ಯ ಕ್ರಾಂತಿಕಾರಿಗಳು: ವಿ.ಡಿ. ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅರವಿಂದ ಘೋಷ್ ಇತ್ಯಾದಿ. ರಹಸ್ಯ ಸಂಘಗಳ ಸ್ಥಾಪನೆ, ಹಣ ಶಸ್ತ್ರಾಸ್ತ್ರಗಳ ಸಂಗ್ರಹ, ಕ್ರಾಂತಿಕಾರಿಗಳಿಗೆ ತರಬೇತಿ ಕೊಡ್ತಾರೆ, ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಅಂತಕ್ಕಂಥ ರಹಸ್ಯ ಸಂಘಟನೆಗಳನ್ನು ಕಟ್ತಾರೆ, ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ, ಬ್ರಿಟಿಷರನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಗಲ್ಲಿಗೇರಿಸಿದರು ಅನ್ನೋದನ್ನು ಇವರಿಗೆ ಬಗ್ಗೆ ಬರಿಬೇಕು. ಇನ್ನು ಅಸಹಕಾರ ಚಳವಳಿ ಇದೆ ನೋಡಿ. ಗಾಂಧೀಜಿಯವರು 1920ರಲ್ಲಿ ಆರಂಭವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಶಾಲೆ ಕಾಲೇಜನ್ನು ಬಹಿಷ್ಕಾರ ಮಾಡ್ತಾರೆ, ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ, ಅನೇಕ ಬ್ರಿಟಿಷರು ನೀಡಿರುವ ಗೌರವ ಪದವಿಯನ್ನು ವಾಪಸ್ ಕೊಡ್ತಾರೆ, ಮೋತಿಲಾಲ್ ನೆಹರು, CNR ದಾಸ್ ವಕೀಲಿ ವೃತ್ತಿಯನ್ನು ಬಿಡ್ತಾರೆ, ಬ್ರಿಟನ್ ರಾಜಕುಮಾರ ಕಾರ್ಯಕ್ರಮಕ್ಕೆ ವಿರೋಧ, ದೇಶಾದ್ಯಂತ ಹರತಾಳ ನಡೀತದೆ. 1922ರಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರ ಘಟನೆ ನಡೀತದೆ. 22 ಜನ ಪೊಲೀಸರ ಸಜೀವ ದಹನ. ಚಳವಳಿ ಹಿಂಸಾತ್ಮಕವಾದ ಕಾರಣ ಗಾಂಧೀಜಿಯವರು ಚಳವಳಿಯನ್ನು ಹಿಂದಕ್ಕೆ ಪಡಿತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆ ಅಂತ ಬರ್ತದೆ. ಈ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ದಂಗೆ. ಚಂಪಾರಣ್ಯದಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ರೈತರು ವಿರೋಧಿಸ್ತಾರೆ. ಚಂಪಾರಣ್ಯ ಮತ್ತು ಖೇಡಾದಲ್ಲಿ ರೈತರು ಗಾಂಧೀಜಿ ನಾಯಕತ್ವ. ಗಾಂಧೀಜಿ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆಯನ್ನು ರದ್ದು ಮಾಡ್ತಾರೆ. ತೇಭಾಗ ಮಲಬಾರ ಭಾಗದಲ್ಲಿ ರೈತರು ಬ್ರಿಟಿಷರ ವಿರುದ್ಧ ಬಂಡೇಳ್ತಾರೆ. ಕಿಸಾನ್ ಸಭಾದಡಿಯಲ್ಲಿದ್ದ ರೈತರು ಸಂಘಟಿತರಾಗಿ ಹೋರಾಡ್ತಾರೆ. ತೆಲಂಗಾಣ ರೈತ ಹೋರಾಟವು ಜಮೀನ್ದಾರರು ನಿಜಾಮನ ರಜಾಕಾರರ ವಿರುದ್ಧ ಪ್ರತಿಭಟನೆ. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿಯನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ
ಬುಡಕಟ್ಟುಗಳ ಬಂಡಾಯ ಅಂತ ಇದೆ. ಸೊ ಇಲ್ಲೆಲ್ಲ ಕೊಟ್ಟಿತ್ತು, ಅದನ್ನು ಒಂದು 8 ಪಾಯಿಂಟ್ಸ್ ನೋಡ್ಕೊಡ್ರಿ. ಇನ್ನು ಬಡತನ ಹೋಗಲಾಡಿಸ್ತಕ್ಕಂಥ ಯೋಜನೆಗಳಿದ್ದಾವೆ, ಯಾವೆಲ್ಲ ಯೋಜನೆಗಳನ್ನು ಸರ್ಕಾರದವ್ರು ಹಾಕಿಕೊಂಡಿತ್ತು ಅಂತಕ್ಕಂಥದ್ದು 8 ಪಾಯಿಂಟು. ಇನ್ನು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಇರ್ತಕ್ಕಂಥ ಸರ್ಕಾರದ ಕ್ರಮಗಳು, ಇದು ಇಂಪಾರ್ಟೆಂಟ್ ಇದೆ. ಇನ್ನು ಕೋಮುವಾದ ನಿಯಂತ್ರಣ ಅಥವಾ ಕೋಮುವಾದವನ್ನು ಕಡಿಮೆ ಮಾಡಲಿಕ್ಕೆ ಏನು ಸಲಹೆಗಳನ್ನು ಕೊಡ್ತಾರೆ ಅಂತ ಕೇಳ್ತಾರೆ, ಅದನ್ನು ಕೂಡ 8 ಪಾಯಿಂಟ್ಸ್ ಬರೀರಿ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಈ ಸರಿ ಬಂದರೂ ಕೂಡ ಬರ್ಬೋದು, ಅದನ್ನು ನೀವು ಕಡ್ಡಾಯವಾಗಿ ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಲಾಸ್ಟ್ ಇದು ಕೇಳಿದರು, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸ. ಲಾಸ್ಟ್ ಟೈಮ್ ಈ ಪ್ರಶ್ನೆ ಬಂದಿತ್ತು. ಇನ್ನು ಪ್ರಧಾನ ಕೈಗಾರಿಕಾ ವಲಯಗಳನ್ನು ನೋಡ್ಕೊಡ್ರಿ. ಪ್ರಮುಖ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು, ಇಷ್ಟೇನು ಬರೀಲಿಕ್ಕಾಗೋದಿಲ್ಲ, ಡೋಂಟ್ ವರಿ. ನಕ್ಷೆ ನೋಡ್ಕೊಡ್ರಿ. ಸೊ ಇಲ್ಲಿ ಶಕ್ತಿ ಸಂಪನ್ಮೂಲಗಳಿದ್ದಾವೆ. ಸೊ ಶಕ್ತಿ ಸಂಪನ್ಮೂಲಗಳನ್ನು ಗುರುತಿಸುವಾಗ ಅದನ್ನು ವಿಶೇಷವಾಗಿ ಈ ಥರ ತ್ರಿಭುಜನೋ ಅಥವಾ ನೀವೇನು ಮಾಡಿರಿ, ಈ ಥರನಾಗಿರ್ತಕ್ಕಂಥ ಸ್ಟಾರ್ಗಳನ್ನು ಹಾಕಿ ಗುರುತಿಸ್ರಿ. ಇಲ್ಲಿ ಗುರುತಿಸಿದ್ದಾರೆ ನೋಡಿ, ರಾಣಾ ಪ್ರತಾಪ, ನರೋರಾ, ಗುಜರಾತ, ಬಾಂಬೆ ಹೈ, ಆಮೇಲೆ ತಮಿಳುನಾಡು. ಸೊ ಲಾಸ್ಟ್ ಟೈಮ್ ಬಾಂಬೆ ಹೈ ಬಂದಿದ್ದಿಲ್ಲ, ಈ ಸರಿ ಬಾಂಬೆ ಹೈ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಕರ್ನಾಟಕದಲ್ಲಿ ಕೈಗಾ, ಸೊ ಲಾಸ್ಟ್ ಟೈಮ್ ಕೈಗಾ ಕೇಳಿದರು. ಸೊ ಈ ಸರಿ ಕಲ್ಪಕಂ ಬರ್ಬೋದು, ತಾರಾಪುರ ಬರ್ಬೋದು, ಸೂರತ್ ಇದೆ, ಅದನ್ನು ನೋಡ್ಕೊಡ್ರಿ. ಕೈಗಾ ತಮಿಳುನಾಡು, ಕೂಡುಕುಳಂ ಅಂತ ಒಂದಿದೆ ನೋಡಿ, ಸೊ ಕೂಡುಕುಳಂ ಅಂತಕ್ಕಂಥದ್ದಿದೆ. ಸೊ ಒಟ್ಟಾರೆ ಇದೇನಾಗಿತ್ತಪ್ಪ ಅಂದ್ರೆ ಶಕ್ತಿ ಸಂಪನ್ಮೂಲಗಳಿತ್ತು. ಇನ್ನು ನದಿ ಕಣಿವೆ ಯೋಜನೆಗಳು ಅಂತ ಇದ್ದಾವೆ. ಸೊ ಲಾಸ್ಟ್ ಟೈಮ್ ನದಿ ಕಣಿವೆ ಯೋಜನೆಗಳಲ್ಲಿ ನಿಮಗೆ ಯಾವುದನ್ನು ಕೇಳಿದರು, ಗೋವಿಂದ ಸಾಗರವನ್ನು ಕೇಳಿದರು. ಓಕೆನಾ, ಗೋವಿಂದ ಸಾಗರ, ಅದನ್ನೇ ತುಂಗಭದ್ರಾ ಅಂತ ಕರೀತಾರೆ. ಸೊ ಇವಾಗ ನೋಡ್ಕೊಡ್ರಿ, ಫಸ್ಟ್ ಬಾಕ್ರಾನಗಲ್, ಕೋಸಿ, ದಾಮೋದರ, ಹಿರಾಕುಡ್ಡ, ನರ್ಮದಾ, ಕೃಷ್ಣ ಮೇಲ್ದಂಡೆ, ತುಂಗಭದ್ರಾ, ಅದನ್ನು ನದಿಗಳನ್ನು ಹರಿವಾಗಿ ತೋರಿಸಿ ಎಲ್ಲಿ ಕಟ್ಟಿದಾರಲ್ಲ ಅದನ್ನು ಏನು ಮಾಡಬೇಕು, ಅಡ್ಡಗೆರೆ ಹಾಕಿದರೆ ಅದು ನದಿ ಕಣಿವೆ ಯೋಜನೆ, ಆಣೆಕಟ್ಟು, ಡ್ಯಾಮ್ ಅಂತ ಆಗ್ತದೆ. ಆ ಥರ ಗುರುತಿಸ್ರಿ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬರೋಣ. ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ಗುವಾಹಟಿ ಕೇಳಿದ್ದಾರೆ ನೋಡಿ. ಸೊ ಗುವಾಹಟಿ, ಸೇಲಂ, ಲಾತೂರ್ ಅಂತ ಕೇಳಿದರು. ಸೊ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದರಲ್ಲಿನೂ ಕೂಡ ಅಮೃತ್ಸರ್ ನೋಡ್ಕೊಡ್ರಿ, ಬಂದರೆ ಬರ್ಬೋದು. ಓಕೆನಾ, ಅಹಮದಾಬಾದ್ ಇದೆ, ಪಣಜಿ ಇದೆ, ಮುಂಬೈ ಇದೆ, ವಾರಣಾಸಿ. ಸೊ ಇವೆಲ್ಲ ಇಂಪಾರ್ಟೆಂಟ್. ಬೆಂಗಳೂರನ್ನು ಕೂಡ ಬರ್ಬೋದು, ಯಾಕಂದರೆ ಕರ್ನಾಟಕದ ಒಂದಾದರೂ ಕೇಳ್ತಾರೆ. ಲಾಸ್ಟ್ ಟೈಮ್ ಏನು ಕೇಳಿದರು, ನಮ್ಮದು ಕರ್ನಾಟಕದಿಂದ ಗೋವಿಂದ ಸಾಗರ ಕೇಳಿದರು. ಸೊ ಈ ಸರಿ ಬೆಂಗಳೂರು ಕೂಡ ನೋಡ್ಕೊಡ್ರಿ, ತಿರುವಂತನಂಪುರ ನೋಡ್ಕೊಡ್ರಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಈ ಥರ ವೃತ್ತಾಕಾರದಲ್ಲಿ ನೀವೇನು ಮಾಡಿರಿ, ಗುರುತಿಸ್ರಿ. ಓಕೆನಾ, ಎಸ್. ಇನ್ನು ನೆಕ್ಸ್ಟ್ ನೋಡೋಣ, ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಸೊ ಲಾಸ್ಟ್ ಟೈಮ್ ಏನು ಕೇಳಿದ್ರಪ್ಪ ಅಂದರೆ ನಿಮಗೆ ಇದರಲ್ಲಿ ಕೊಂಕನ್ ತೀರ ಕೇಳಿದ್ದಾರೆ. ಓಕೆನಾ, ಸೊ ಈ ಸರಿ ಕೊಂಕಣ ತೀರ ಕೇಳಿದ್ದಾರೆ ಅಂದರೆ ಉತ್ಕಲ ತೀರ ಕೇಳ್ಬೋದು, ಕೋರಮಂಡಲ ತೀರ, ಮಲಬಾರ್ ತೀರ ಇಂಪಾರ್ಟೆಂಟ್. ಇಲ್ಲಿ ಅರಾವಳಿ ಪರ್ವತ ಇದ್ದಾವೆ, ವಿಂಧ್ಯ ಪರ್ವತ, ಸಾತ್ಪುರ ಪರ್ವತ, ಈ ಕಡೆ ಬರೋದು ಪಶ್ಚಿಮ ಘಟ್ಟ, ಈ ಕಡೆ ಬರೋದು ಪೂರ್ವ ಘಟ್ಟ. ಸೊ ಮೇಲೆ ಇರೋದು K2 ಅದ ಗಾಡ್ವಿನ್ ಆಸ್ಟಿನ್, ಗೊತ್ತಿರಲಿ K2 ಗಾಡ್ವಿನ್ ಆಸ್ಟಿನ್ ಅನ್ನೋದು ಕೂಡ ನಿಮಗೂ ಗುರುತಿಸಬೇಕು. ಇದನ್ನು ಈ ಥರನಾಗಿ ಪರ್ವತಗಳನ್ನು ನೀವೇನು ಮಾಡಿರಪ್ಪ ಅಂತಂದರೆ ಗುರುತಿಸ್ರಿ. ಇನ್ನು ಭಾರತದ ಪ್ರಮುಖ ಬಂದರುಗಳಿಗೆ ಬರೋಣ. ಸೊ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಂತೂ ನಿಮಗೆ ಕೊಡ್ತಾರೆ, ಕಾಡ್ಲಾ, ಕೋಲ್ಕತ್ತಾ, ಮುಂಬೈ, ನವಸೇವಾ, ಬೆಂಗಳೂರು, ಕೊಚ್ಚಿ, ತೂತುಕಡಿ, ಚೆನ್ನೈ, ವಿಶಾಖಪಟ್ಟಣ, ಪಾರಾದೀಪ, ಹಳ್ಳಿಯ, ಕೋಲ್ಕತ್ತಾ. ಇನ್ನು 2 ಗೆರೆಗಳಲ್ಲಿ ಇರ್ತಾವೆ. ಸೊ 2 ಗೆರೆ ಅಂತಂದ್ರೆ ಏನು, 82.30 ರೇಖಾಂಶ ಇದು ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು. ಓಕೆನಾ, ಮೊನ್ನೆ ಇದು ಕೇಳಿದ್ದಾರೆ ಸ್ಟೇಟ್ ಪ್ರಿಪರೇಟರಿ 1ನಲ್ಲಿ, ಈ ಸರಿ ಇದೇ ಕೇಳ್ಬೋದು, ಅದು ಇಂಪಾರ್ಟೆಂಟ್ ಇದೆ ನೋಡಿ. ಓಕೆನಾ, ಇಷ್ಟು 5 ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕು ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು, ಒಳ್ಳೆಯದಾಗಲಿ.